ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆ ಆಗ್ತಾ ಇದೆ. ನಾಳೆ ಮೋದಿ ಅವರೇ ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ದೇವನಗರಿಗೆ ಆಗಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರ ಆಗಮನಕ್ಕೆ ಸಕಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ರಸ್ತೆಯ ಇಕ್ಕೆಲಗಳಲ್ಲಿ ತಳಿರು ತೋರಣ, ಹೂವಿನ ಅಲಂಕಾರವನ್ನು ಮಾಡಲಾಗಿದೆ. ಅಯೋಧ್ಯೆ ನಗರಿ ರೋಡ್ ಶೋವನ್ನು ಕೂಡ ನಡೆಸಲಿದ್ದಾರೆ ಮೋದಿ ಅವರು. ಅಯೋಧ್ಯೆಯಲ್ಲಿ ವಿಮಾನ ನಿಲ್ದಾಣದ ಉದ್ಘಾಟನೆ ಒಂದು ಕಡೆ, 15,000 ಕೋಟಿಯ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಶಂಕುಸ್ಥಾಪನೆ, ಮತ್ತೊಂದು ಕಡೆ ನಾಳೆ ರೋಡ್ ಶೋ ಕೂಡ ಇದೆ ಅಯೋಧ್ಯೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ. ಅಯೋಧ್ಯೆಯ ವಿಮಾನ ನಿಲ್ದಾಣ ಹೇಗೆ ಸಿದ್ಧವಾಗಿದೆ ಅನ್ನುವಂಥದ್ದನ್ನು ನೋಡ್ಲಿಕ್ಕೆ ಬಂದಿದ್ದೀವಿ. ನೀವು ಕೂಡ ಗಮನಿಸಬಹುದು, ನಾವು ಆರಂಭಿಕ ದ್ವಾರದಲ್ಲಿರುವಂಥದ್ದು ಆ ವಿಮಾನ ನಿಲ್ದಾಣಕ್ಕೆ ಎಂಟ್ರಿ ಆಗುವಂಥ ಸ್ಪೇಸ್ ಏನಿದೆ ಆ ಒಂದು ಪ್ರದೇಶದಲ್ಲಿ ಇದ್ದೀವಿ. ನೀವು ನೋಡ್ಬೋದು, ಕಡೆಯ ಹಂತದ ತಯಾರಿಗಳು ಈಗ ಇಲ್ಲಿ ನಡೀತಾ ಇರುವಂಥದ್ದು. ವಿಮಾನ ನಿಲ್ದಾಣದ ಹೆಸರನ್ನ ಅಳವಡಿಸುವಂತ ಕೆಲಸವನ್ನ ಕೂಡ ಈಗ ಮಾಡಲಾಗ್ತಾ ಇದೆ. ಮರ್ಯಾದಾ ಪುರುಷೋತ್ತಮ್ ಶ್ರೀರಾಮ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅನ್ನುವಂಥ ಹೆಸರನ್ನ ಕೂಡ ಇದಕ್ಕೆ ಇಡ್ಲಾಗಿದೆ. ಆ ಒಂದು ಹೆಸರಿನ ಜೋಡಣೆ ಕೂಡ ಈಗ ನಡೀತಾ ಇರುವಂತದ್ದನ್ನ ಕೂಡ ನೀವು ಗಮನಿಸ್ತಿದ್ದೀರಿ. ಏನು ಏರ್ ಇಂಡಿಯಾದ ಮೊದಲ ವಿಮಾನ ಅಯೋಧ್ಯೆಗೆ ದೆಹಲಿಯಿಂದ ಬರಲಿದೆ. ಹೀಗಾಗಿ ಆ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ, ವಿಮಾನದ ಹಾರಾಟಕ್ಕೆ ಅಧಿಕೃತ ಚಾಲನೆ ಕೊಡುವಂತಹ ಕಾರ್ಯಕ್ರಮಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇರುವಂತದ್ದು. ನೀವು ಇಲ್ಲಿ ರಸ್ತೆಯಲ್ಲಿ ಕೂಡ ನೋಡಬಹುದು, ಚೇರ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂತಹ ಡೆಕೋರೇಷನ್ ಐಟಮ್ಗಳಾಗಿರ್ಬೋದು ಎಲ್ಲವನ್ನು ಕೂಡ ತಯಾರು ಮಾಡ್ಕೊಳ್ಳಾಗ್ತಾ ಇರುವಂತದ್ದು. ಅಂದ್ರೆ ಒಂದು ಕಾರ್ಯಕ್ರಮವನ್ನಾಗಿ ಮಾಡಿ ಈ ಒಂದು ಅಧಿಕೃತವಾಗಿ ವಿಮಾನಗಳ ಹಾರಾಟಕ್ಕೆ ಚಾಲನೆಯನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ನಿರ್ಧಾರ ಮಾಡಿರುವಂತದ್ದು. ಈ ಒಂದು ಕಾರ್ಯಕ್ರಮ ನಡೆಯೋಕ್ಕಿಂತ ಮುಂಚೆ ಈಗಾಗಲೇ ಏನು ಅಂತಿಮ ಹಂತದ ತಯಾರಿಗಳೇನಂತೀವಿ ಅದು ಎಲ್ಲವೂ ಕೂಡ ನಡೀತಿದ್ದಾವೆ. ಹಾಗಾದ್ರೆ ಒಳಗಡೆ ವಿಮಾನ ನಿಲ್ದಾಣ ಹೇಗಿದೆ, ಯಾವ ರೀತಿಯಾಗಿ ತಯಾರಿ ಆಗ್ತಿದೆ ಅನ್ನುವಂಥದ್ದನ್ನ ಕೂಡ ನಾವು ಮುಂದೆ ನೋಡೋಣ. ನಾವೀಗ ಅಯೋಧ್ಯೆ ವಿಮಾನ ನಿಲ್ದಾಣದ ಮುಂಭಾಗದಲ್ಲಿ ಇದ್ದೀವಿ. ಅಯೋಧ್ಯೆ ವಿಮಾನ ನಿಲ್ದಾಣ ಹೇಗೆ ಸನ್ನದ್ಧವಾಗಿದೆ ಅನ್ನುವಂಥದ್ದನ್ನ ನೀವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ನನ್ನ ಹಿಂಭಾಗದಲ್ಲಿ ಅಯೋಧ್ಯೆ ವಿಮಾನ ನಿಲ್ದಾಣ ಸಂಪೂರ್ಣವಾಗಿ ಸಿದ್ಧವಾಗಿದೆ. ಡಿಸೆಂಬರ್ 30ನೇ ತಾರೀಕು ಇದರ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ಉದ್ಘಾಟನೆಯನ್ನ ಮಾಡ್ತಾರೆ ವಿಮಾನ ನಿಲ್ದಾಣವನ್ನ ಅನ್ನುವಂಥ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿದ್ದಾವೆ. ಏರ್ಪೋರ್ಟ್ನ ಮುಂಭಾಗದಲ್ಲಿ ಒಳಗಡೆ ನಾವು ನೋಡಬಹುದು, ದೊಡ್ಡ ದೊಡ್ಡ ಕ್ರೇನ್ಗಳ ಮೂಲಕವೂ ಕೂಡ ಲೈಟಿಂಗ್ಗಳ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇರುವಂತದ್ದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಅಂದ್ರೆ ಆರಂಭದಲ್ಲಿ ನೀವು ವಿಮಾನ ನಿಲ್ದಾಣದ ಪ್ರವೇಶಕ್ಕೆ ಒಳಗಡೆ ಹೋದ ತಕ್ಷಣ ನಿಮ್ಗೊಂದು ಒಂದು ಅದ್ಭುತವಾದಂಥ ಅನುಭವ ಆಗಬೇಕು, ಒಂದು ರೀತಿ ವಿಶೇಷವಾದಂಥ ಅನುಭೂತಿ ಇರಬೇಕು ಅನ್ನುವಂಥ ಕಾರಣಕ್ಕೆ ಒಂದಿಷ್ಟು ವಿಶಿಷ್ಟವಾದಂತಹ ಪರಿಕಲ್ಪನೆಯಲ್ಲಿ ಲೈಟಿಂಗ್ ವ್ಯವಸ್ಥೆಗಳನ್ನು ಕೂಡ ಅಲ್ಲಿ ಮಾಡಲಾಗ್ತಾ ಇರುವಂಥದ್ದನ್ನ ನಾವು ಇಲ್ಲಿ ಗಮನಿಸ್ತಾ ಇರುವಂಥದ್ದು. ಇಲ್ಲಿ ಪಾರ್ಕಿಂಗ್ ಏರಿಯಾವನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು. 10 ವಾಹನಗಳು ಏಕಕಾಲದಲ್ಲಿ ನಿಲ್ಲಬಹುದಾದಂತಹ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡಲಾಗಿದೆ. ಬಹಳ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಏನಿಲ್ಲ, ಆದರೆ ಸುಮಾರು ಒಂದು 50ಕ್ಕಿಂತ ಹೆಚ್ಚು ಕಾರುಗಳು ಏಕಕಾಲದಲ್ಲಿ ನಿಲ್ಲಬಹುದಾದಂತಹ ಕೆಪಾಸಿಟಿ ಇರುವಂತಹ ಪಾರ್ಕಿಂಗ್ ಅನ್ನು ಇಲ್ಲಿ ನಿರ್ಮಾಣ ಮಾಡಲಾಗಿರುವಂತದ್ದು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಚಾವಣಿಗಳನ್ನು ಕೂಡ ಹಾಕಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಒಂದ್ ರೀತಿ ರಾಮ ಮಂದಿರ ಎಷ್ಟು ವೇಗವಾಗಿ ನಡೀತಾ ಇದೆ ಅದರ ಕಟ್ಟಡ ಕಾಮಗಾರಿ, ಅದೇ ವೇಗದಲ್ಲಿ ವಿಮಾನ ನಿಲ್ದಾಣವು ಕೂಡ ತಯಾರಾಗ್ತಿದೆ. ಅದಕ್ಕಿಂತ ಮುಂಚೆನೆ ಉದ್ಘಾಟನೆ ಆಗಬೇಕಾಗಿರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಟ್ಟಡ ಕೂಡ ಬಹಳಷ್ಟು ವೇಗವಾಗಿ ನಡೀತಾ ಇದೆ. 30ನೇ ತಾರೀಕು ನಾನು ಆಗ್ಲೇ ಹೇಳ್ದಂಗೆ ಪ್ರಧಾನಮಂತ್ರಿಗಳು ಈ ಒಂದು ವಿಮಾನ ನಿಲ್ದಾಣದ ಉದ್ಘಾಟನೆಯನ್ನ ಮಾಡ್ತಾರೆ. ಅದಾದ ಬಳಿಕ ಅವತ್ತೇ ಏರ್ ಇಂಡಿಯಾದ ಒಂದು ವಿಶೇಷವಾದಂತಹ ವಿಮಾನ ಅದು ತನ್ನ ಸೇವೆಯನ್ನ ಆರಂಭ ಮಾಡುತ್ತೆ. ಜೊತೆಗೆ ಜನವರಿ 16ನೇ ತಾರೀಕಿಂದ ಪ್ರತಿನಿತ್ಯವೂ ಕೂಡ ಅಯೋಧ್ಯೆಗೆ ದೆಹಲಿಗಿಂದ ಅಯೋಧ್ಯೆಗೆ ನೇರವಾದಂತಹ ವಿಮಾನ ಹಾರಾಟವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಏರ್ ಇಂಡಿಯಾದ ಜೊತೆಗೆ ಇಂಡಿಗೋ ಸೇರಿ ಬೇರೆ ಬೇರೆ ವಿಮಾನಯಾನ ಸಂಸ್ಥೆಗಳು ಕೂಡ ಅಯೋಧ್ಯೆಗೆ ವಿಮಾನವನ್ನ ಹಾರಿಸಲಿಕ್ಕೆ ಸಾಕಷ್ಟು ಉತ್ಸುಕರಾಗಿದ್ದಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ. ಹೀಗಾಗಿ ಬಹಳ ದೊಡ್ಡ ಭಕ್ತ ಸಮೂಹ ಅಯೋಧ್ಯೆಗೆ ಬರುವಂತ ಹಿನ್ನೆಲೆಯಲ್ಲಿ ಟ್ರೈನ್ ಮತ್ತೆ ರೈಲ್ ಕನೆಕ್ಟಿವಿಟಿಯನ್ನು ಹೆಚ್ಚಿಸುವಂತ ಕೆಲಸವನ್ನು ಈಗಾಗಲೇ ಮಾಡಿರುವಂತದ್ದು. ಹೀಗಾಗಿ ಅದರ ಭಾಗವಾಗಿ ವಿಮಾನ ನಿಲ್ದಾಣವನ್ನು ಕೂಡ ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅದನ್ನ ಅಭಿವೃದ್ಧಿಗೊಳಿಸುವಂತ ಕೆಲಸವನ್ನ ಈಗ ಮಾಡಲಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬ್ಬೀರ್ ನಿಡುಗುಂದಿ, ಪಬ್ಲಿಕ್ ಟಿವಿ, ಅಯೋಧ್ಯೆ.